ಸೊ ನಾನು ಇವತ್ತು ಬಂದಿರೋ ಜಾಗ ಬಂದ್ಬಿಟ್ಟು ಹಿರಿಯೂರಿನಲ್ಲಿರೋರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಆ ಜಾಗದ ಹೆಸರೇ ಗಾರೆದಿಂಡು. ಗಾರೆದಿಂಡು ಏನಕ್ಕಪ್ಪ ಫೇಮಸ್ ಅಂದರೆ, ನೀರು ಬಿಟ್ಟಾಗ ಇಲ್ಲಿ ಈಜಾಡಕ್ಕಂತ ಬರ್ತಾರೆ ಈ ಥರ ಹುಡುಗರು, ಒಂದು ಡೈ ಹೊಡಿತಾರೆ. ಅದಕ್ಕೆ ಅಂತಾನೆ ನಮ್ಮ ಕಿರಣ್ ಎತ್ತದ ಓಮಿನಿ. ಏನಕ್ಕಂದ್ರೆ ಅವನಿಗೆ ಬೈಕ್ ಹೊಡಿಯೋಕ್ಕೆ ಮೈ ಬಾರ, ಓಮಿನಿನಾಗಂದ್ರೆ ಕಂಫರ್ಟಾಗಿ ಕುತ್ಕೊಂಡು ಹೋಗ್ತಾನೆ ಅಂತ ನೋಡಿ ಎಲ್ಲ ಸೆಟ್ ಮಾಡ್ಕೊತಾನೆ. ಒಳ್ಳೆ ಪ್ರೋ ಡ್ರೈವರ್ ಅನ್ನಂಗೆ. ಈ ಜಾಗಕ್ಕೆ ಬಂದು ಅನಿಸಿದ್ದೆ ನನಗೆ ಒಂದು ಒಳ್ಳೆ ವಿಡಿಯೋ ಮಾಡ್ಬೇಕಂತ. ಅದಕ್ಕೆ ನಾನು ಸುಮ್ಮನೆ ಬಿಲ್ಡಪ್ಪಿಗಂತ ಒಂದು ವಾಕ್ ಮಾಡ್ತಾ ಇದ್ದೀನಿ. ಅದೆಲ್ಲ ಇರಲಿ, ಇಲ್ಲಿ ನೋಡಿ ರೈಟ್ ಸೈಡಿಗೆ ಒಂದು ಹೊಲ ಇದೆ, ತೋಟ ಇದೆ, ತೆಂಗಿನ ಮತ್ತು ಅಡಿಕೆ ತೋಟ. ಈ ಕಡೆ ಬಂದರೆ ಗಾರೆದಿಂಡು ಚಾನಲ್ ಇದೆ. ಒಳ್ಳೆ ರೆಸಾರ್ಟಿಗೆ ಫೀಲ್ ಬರುತ್ತೆ, ಅದು ಫ್ರೀಯಾಗಿ. ಅದು ಸಿಹಿ ನೀರು ನಮ್ಮದು, ಎಕ್ಸ್ಪೆಷಲಿ ನಮ್ಮದು ವಾಣಿ ವಿಲಾಸ ಸಾಗರದ್ದು. ಈ ಜಾಗಕ್ಕೆ ಬರಬೇಕಂದ್ರೆ ಮೋರ್ ಸೂಪರ್ ಮಾರ್ಕೆಟ್ ಪಕ್ಕ ರಾಷ್ಟ್ರ ಅಕಾಡೆಮಿ ಬ್ಯಾಕ್ ಸೈಡ್ 1 ಕಿಲೋಮೀಟರ್ ಬಂದುಬಿಟ್ರೆ ಸಾಕು ಗಾರೆದಿಂಡು. ಈ ಜಾಗ ಗಾರೆದಿಂಡು ಅಂತ ಏನಕ್ಕಂತಾರೆ ಅಂದರೆ, ಇಲ್ಲಿ ನೋಡಿ ಕಾಂಕ್ರೀಟ್ ಸ್ಟ್ರಕ್ಚರ್ ಕಟ್ಟಿದ್ದಾರೆ. ಏನಕ್ಕಂದರೆ ಇದು ಸ್ವಲ್ಪ ರೋಡ್ ಲೆವೆಲ್ಗಿಂತ ಹೈಟ್ ಇದೆ. ಸೊ ಅಲ್ಲಿ ಕಾಂಕ್ರೀಟ್ ಸ್ಟ್ರಕ್ಚರ್ ಕಟ್ಟಿರೋದಕ್ಕೆ ಈ ಜಾಗಕ್ಕೆ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಥರ ಫೀಲಿಂಗ್ ಬರುತ್ತೆ. ಮತ್ತು ಯಾವುದೇ ತರಹ ಮುಳ್ಳು ಅದಿದು ಮರಗಳು ಟಚ್ ಆಗಲ್ಲ. ಬೇರೆ ಕಡೆ ಈ ಜಾಗಕ್ಕೆ ಕಂಫರ್ಟ್ ಇರಲ್ಲ. ನೋಡಿ ಹುಡುಗರು ಈ ಜಾಗದಲ್ಲಿ ಈಜು ಕಲ್ತಿರೋನು ಮಾತ್ರ ತುಂಬಾ ಪರ್ಫೆಕ್ಟ್ ಇರ್ತಾರೆ. ಯಾಕಂದರೆ ನಾನು ಇದೇ ಜಾಗದಲ್ಲಿ ಕಲ್ತಿರೋದು. ಚಾನಲಲ್ಲಿ ಕಲಿಯೋದೇ ಬೆಸ್ಟ್ ಅಂತೀನಿ. ಮತ್ತು ಇದು ಫ್ಲೋಯಿಂಗ್ ವಾಟರ್ ಯಾವಾಗಲೂ ಕ್ಲೀನಾಗಿರುತ್ತೆ. ಈ ಜಾಗದಲ್ಲಿ ನೀರು ಬಿಟ್ಟಾಗ ಬರೀ ಹುಡುಗರು ಈಜಾಡಕ್ಕೆ ಒಂದೇ ಅಲ್ಲ, ಹೆಣ್ಮಕ್ಳು ಕೂಡ ಬರ್ತಾರೆ. ಏನಕ್ಕಂದರೆ ಇಲ್ಲಿ ಬಟ್ಟೆ ವಾಶ್ ಮಾಡೋಕ್ಕೆ ಬರ್ತಾರೆ. ಯಾಕಂದರೆ ಮನೇಲಿ ಡೈಲಿ ವಾಶ್ ಮಾಡ್ತಾರೆ, ಇಲ್ಲಿ ಬಂದು ವಾಶ್ ಮಾಡೋದು ತುಂಬ ಚೆನ್ನಾಗಿರುತ್ತೆ, ನೇಚರ್ಸ್ಟಿಕ್ ಫೀಲ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.